ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿರೋಲಾಕ್ಸ್. ಬನ್ನಿ, ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕೂ ಮುಂಚೆ ನೀವೆಲ್ಲರೂ ಮಾಡಬೇಕಾಗಿರೋದಕ್ಕೆ ನಾನೊಂದು ರಿಕ್ವೆಸ್ಟ್ನ ಕೇಳ್ಕೊಳ್ತೀನಿ ನಿಮ್ಮ ಹತ್ರ. ಸೊ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಕೊಳ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಆದಷ್ಟು ವ್ಯೂಸ್ ಬಂದಿರುತ್ತೆ, ವ್ಯೂಸ್ ಬಂದರೆ ಸಬ್ಸ್ಕ್ರೈಬರ್ ಇರೋದಿಲ್ಲ. ನಾಟ್ ಸಬ್ಸ್ಕ್ರೈಬ್ ಲಿಸ್ಟಲ್ಲಿರೋರೇ ಜಾಸ್ತಿ ನೋಡಿರ್ತಾರೆ, ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಸೊ ಇವತ್ತು ಏನಪ್ಪ ವಿಶೇಷ ಅಂತಂದರೆ ಹುಣ್ಣಿಮೆ, ಗುರು ಪೌರ್ಣಿಮೆ. ಎಲ್ಲರ ಮನೆಯಲ್ಲೂ ಯಾವ ರೀತಿ ಹಬ್ಬ ಆಚರಣೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ನಮ್ಮ ಕಡೆ ನಮ್ಮಲ್ಲಿ ಹೇಗೆ ಮಾಡ್ತಾರೆ, ನಾನು ಹೇಗೆ ಮಾಡಿದೆ ಅದನ್ನು ನಾನು ನಿಮ್ಮ ಜೊತೆ ಇವತ್ತು ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಬಂದುಬಿಟ್ಟು ಗುರು ಪೌರ್ಣಿಮೆ. ಎಲ್ಲ ನನ್ನ ಗುರುಗಳಿಗೆ, ಮೊದಲು ನಮ್ಮನ್ನು ಭೂಮಿಗೆ ತಂದಂಥ ತಂದೆ ತಾಯಿನೇ ಅವರು ಮೊದಲೇ ನಮ್ಮ ಗುರುಗಳು. ನನ್ನ ತಾಯಿನೇ ನಮಗೆ ಮೊದಲೇ ಗುರು ಎಲ್ಲದಕ್ಕೂ ಕೂಡ. ಪ್ರತಿಯೊಂದು ಅಕ್ಷರದಿಂದ ಹಿಡಿದ್ಬಿಟ್ಟು ಪ್ರತಿಯೊಂದು ನಮ್ಮ ಕಲಿಕೆಗೆ ಗುರುವಾಗಿ ಅವರೇ ಕೆಲಸ ಮಾಡ್ತಾ ಮಾಡ್ತಾ ಕಲಿಸ್ತಾ ಇದ್ರು. ಅದು ಇನ್ನೂ ಕೂಡ ನಮ್ಮ ತಲೆಯಲ್ಲಿದೆ, ನಮ್ಮ ನೆನಪಲ್ಲಿದೆ. ಸೊ ಅದಾಗಿದ್ದಂಥ ನಮ್ಮ ಹಿರಿಯರು, ನನ್ನ ತಾತ ಅಜ್ಜಿ, ಎಲ್ಲೋ ಒಂದು ಕಡೆ ನಮ್ಮ ತಾತ ನಮಗೆ ಕೂಡಿಸಿ ಪಾಠ ಹೇಳ್ತಿರೋದು, ಮಗ್ಗಿ ಹೇಳ್ಕೊಡ್ತಿರೋದು, ಅವರೆಲ್ಲರೂ ಒಂಥರ ಗುರುಗಳ ಸ್ಥಾನದಲ್ಲೇ ನಾವು ಇಟ್ಕೊಂಡು ಬಂದಿರೋದು, ಅದೆಲ್ಲ ನೆನಪಾಗುತ್ತೆ. ಸೊ ಅವರೆಲ್ಲ ನಮಗೆ ಗುರುಗಳೇ. ಅವರ ಪ್ರತಿಯೊಂದನ್ನು ಹಂತದಲ್ಲಿ ಕಲಿಸ್ತಾ ಇರುವಾಗ ಗುರುವಿನ ರೂಪದಲ್ಲಿ ಅವ್ರು ನಮಗೆ ಕಲಿಸಿರ್ತಾರಲ್ವ, ಅವರೆಲ್ಲ ನಮ್ಮ ಗುರುಗಳೇ. ಸೊ ಅದ್ರ ಜೊತೆಗೆ ನಮಗೆ ಕಲಿಸಿದಂಥ ಪ್ರತಿಯೊಂದು ಕೂಡ, ಎಲ್ಲ ಗುರುಗಳು ಕೂಡ ಅವರೆಲ್ಲರ ಆಶೀರ್ವಾದ. ಯಾವಾಗ ನಾವು ಗುರುಗಳಿಗೆ ಶರಣಾಗ್ತೀವಿ ಆವಾಗ ನಮಗೆ ಒಂದು ಮುಕ್ತಿ ಅಂತ ಹೇಳ್ತಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಒಬ್ಬ ಗುರು ಒಂದೊಂದು ರೀತಿ ನಮಗೆ ಪಾಠವನ್ನು ಕಲಿಸಿರ್ತಾರೆ. ಆದರೆ ಜೀವನದಲ್ಲಿ ಕಲಿತಾ ಇರುವಂಥ ಪಾಠ ಮಾತ್ರ ತುಂಬ ದೊಡ್ಡದು. ಜೀವನ ಕಲಿಸ್ತಾ ಇರುವಂಥ ಈ ಜೀವನ ಅನ್ನೋದೇ ನಮಗೆ ಒಂದು ದೊಡ್ಡ ಗುರು ಅಂತ ಹೇಳ್ಬೋದು. ಸೊ ಇದರಲ್ಲಿ ಮಾತ್ರ ತುಂಬ ಕಲ್ತಿದ್ದೀನಿ. ಅಲ್ಲಿ ಕಲ್ತಿರೋದು ಎಷ್ಟು ಸತ್ಯನೋ ಅದಕ್ಕಿಂತ ಜಾಸ್ತಿ ನಾನು ಇವಾಗ ಕಲಿತಾ ಇರೋದು ಅದಕ್ಕಿಂತ 10 ಪಟ್ಟು ಸತ್ಯ. ಸೊ ಬನ್ನಿ, ಇವಾಗ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಲ್ಲ ನನ್ನ ಗುರುಗಳಿಗೆ ಆಗಿರ್ಬೋದು, ಎಲ್ಲ ಗುರುವಿನ ಸ್ಥಾನದಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಗುರು ಪೂರ್ಣಿಮೆಯ ಒಂದು ಶುಭಾಶಯಗಳನ್ನು ತಿಳಿಸ್ತಾ, ಹಾಗೆ ನೀವು ಕೂಡ ಯಾರಿಗೆ ಒಂದು ರೀತಿಯಲ್ಲಿ ಗುರುಗಳಾಗಿ ಇರ್ತೀರಿ. ನನ್ನ ವ್ಯೂವರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮಗೂ ಕೂಡ ನನ್ನ ಕಡೆಯಿಂದ ಗುರು ಪೂರ್ಣಿಮೆ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಬನ್ನಿ. ಇವತ್ತು ಆ್ಯಸ್ ಯೂಶ್ವಲ್ ಹುಣ್ಣಿಮೆ ಥರನೇ ನಾವು ಪೂಜೆ ಮಾಡ್ಕೊಂಡ್ವಿ. ಪೂಜೆ ಮಾಡಿಕೊಂಡು ನಂತರ ಇವತ್ತು ನಾವು ಗಂಗಾ ಮಾತೆಯನ್ನು ಪೂಜಿಸ್ತೀವಿ. ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಸತತವಾಗಿ 5 ದಿನ ಪೂಜೆ ಮಾಡಿ ಕೊನೆ ದಿನದಲ್ಲಿ ತಾಯಿಗೆ ಎಡೆ ಮುಟ್ಟಿಸೋದು. ಗಂಗಾ ಮಾತೆ ಎಲ್ಲಿ ಹರಿತಿರ್ತಾರೆ ಅಲ್ಲಿ ಹೋಗಿನೇ ಪೂಜೆ ಮಾಡ್ಕೊಂಡು ಬರ್ತಿದ್ರು. ಮೊದಲೆಲ್ಲ ಹಳ್ಳ ಹರಿತಿತ್ತು, ನಮ್ಮೂರಲ್ಲಿ ಹಳ್ಳ ತುಂಬ ಚೆನ್ನಾಗಿತ್ತು, ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತಿದ್ರು. ವರ್ತಿ ನೀರೆಲ್ಲ ತೋಡ್ಬಿಟ್ಟು ವರ್ತಿದೆಲ್ಲದು ಕೂಡ ಪೂಜೆ ಮಾಡ್ತಿದ್ರು. ಬಟ್ ಇವಾಗ ಅದೆಲ್ಲ ಇಲ್ಲ, ತುಂಬ ಹಾಳು ಬಿದ್ದೋಗಿದೆ. ಹಾಗಾಗಿ ಬಾವಿ ನೀರು ಎಲ್ಲಿರುತ್ತೆ, ಬೋರ್ವೆಲ್ ನೀರು ಎಲ್ಲಿರುತ್ತೆ ಅಲ್ಲಿ ಮಾಡ್ತಾರೆ. ಸೊ ಇವಾಗ ನಾನು ನಮ್ಮ ಮನೆ ಮುಂದೆ ಬೋರ್ವೆಲ್ ಇರೋದ್ರಿಂದ ಆ ತಾಯಿನೇ ಗಂಗಾ ಮಾತೆಗೆ ನಾನು ಇವತ್ತು ಪೂಜೆ ಮಾಡಿದ್ದೀನಿ. ಬನ್ನಿ ತೋರಿಸ್ತೀನಿ ನಿಮಗೂ ಕೂಡ ಅಂದ್ಕೊಳ್ತೀನಿ. ಸೊ ನೋಡಿ, ನಾನು ಜಸ್ಟ್ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡೆ ಗಂಗಾ ಮಾತೆ ಪೂಜೆ ಮಾಡ್ತಾಯಿದ್ದೀನಿ. ಆಕಾಶದಿಂದ ಗಂಗಾ ಮಾತೆ ಬೆರಗಿಳಿದ್ರು. ಸೊ ಫುಲ್ಲು ಮಳೆ ಬಂತು. ನಾನು ಫುಲ್ ತೊಯಿಸ್ಕೊಂಡೇ ಪೂಜೆ ಮಾಡಿದೆ. ಈ ರೀತಿ ಜಸ್ಟ್ ಒಂದು ತುಂಬಿದ ಕೊಡ ಅಥವಾ ತುಂಬಿದ ತಂಬಿಗೆ ಅಂತ ಹೇಳ್ತೀವಿ ನಮ್ಮ ಕಡೆ. ಈ ತುಂಬಿದ ತಂಬಿಗೆಯನ್ನು ಈ ರೀತಿಯಾಗಿ ಇಟ್ಟು ಮೊದಲು ಗಂಗಾ ಮಾತೆಗೆ ಪೂಜೆ ಮಾಡ್ತೀವಿ. ಗಂಗಾ ಮಾತೆ ನೀರು ಏನಿರುತ್ತೆ ಅದನ್ನೇ ತೊಗೊಂಡು ಪೂಜೆ ಮಾಡ್ತೀವಿ. ನಮ್ಮ ಬೋರ್ವೆಲ್ದು ಈ ಥರ ಇರೋದ್ರಿಂದ ಇದನ್ನು ಓಪನ್ ಮಾಡಿ ನಾನು ಪೂಜೆ ಮಾಡಿಕೊಂಡೆ. ಹಾಗೆ ಈ ರೀತಿ ಮೊದಲು ನಾವು ಗಂಗಾ ಮಾತೆ ನೀರು ಬಿದ್ದಾಗ ನಾವು ಸೀರೆ ಎಲ್ಲ ಹಾಕಿ ಪೂಜೆ ಮಾಡಿರ್ತೀವಿ. ಬಟ್ ಇವಾಗ ಸಂಕ್ಷಿಪ್ತವಾಗಿ ಈ ರೀತಿ ಕಣ ಅಂತ ಹೇಳ್ತೀವಿ ನಾವು, ಕುಬಸದ ಕಣ. ಆ ಕಣವನ್ನು ಈ ರೀತಿಯಾಗಿ ಇಟ್ಟು ಪೂಜೆ ಮಾಡ್ತೀವಿ. ಮಳೆ ಫುಲ್ಲು ಜೋರಾಗಿ ಬರೋದಕ್ಕೆ ಶುರು ಆಯಿತು, ಮತ್ತು ಏನೂ ಮಾಡೋಕ್ಕಾಗಲ್ಲ ಅಂತ ಹಾಗೆ ಮಾಡಿದ್ದೀನಿ. ಹಾಗೆ ಈ ರೀತಿ ನಾವು ನೆನೆಗಡಲೆಯನ್ನು ಇಡ್ತೀವಿ. ಹಾಗೆ ಈ 5 ಜನ ಪಾಂಡವರು ಅನ್ನೋ ಥರ ಇಡ್ತಾರೆ. ಇದಕ್ಕೆಲ್ಲ ಕಾರಣ ಏನು ಅಂತ ನನಗೆ ಪೂರ್ತಿ ಗೊತ್ತಿಲ್ಲ, ಇದೆ ಬಟ್ ಕೇಳಿದ್ದೀನಿ, ನೆನಪಿಲ್ಲ. ಇವಾಗ ನಮ್ಮ ಮಮ್ಮಿ ಫೋನ್ ಮಾಡಿ ಹೇಳಿದ್ರು, ಈ ಥರ ಇವತ್ತು ಗಂಗಮ್ಮನ ಪೂಜೆ ಮಾಡಬೇಕು, 5 ಜನ ಪಾಂಡವ್ರನ್ನ ಇಟ್ಬಿಟ್ಟು ಈ ಥರ ಎಲ್ಲ ಪೂಜೆ ಮಾಡು, ತುಂಬಿದ ತಂಬಿಗೆ ಇಡು, ಬ್ಲೌಸ್ ಪೀಸ್ ಇಡು, ಎಡೆ ಮಾಡು ಅಂತೆಲ್ಲ ಹೇಳಿದರು. ಆವಾಗ 5 ದಿನ ಕಂಟಿನ್ಯೂಸ್ ಪೂಜೆ ಮಾಡಿ ಲಾಸ್ಟ್ನೇ ದಿನ ಹೋಳಿಗೆ ಊಟ ಮಾಡಿ ಹೋಳಿಗೆಯನ್ನು ತಾಯಿಗೆ ಎಡೆ ಮಾಡ್ತಿದ್ರು. ಬಟ್ ಇವಾಗ ಯಾರು ಮಾಡ್ತಾಯಿಲ್ಲ, ಇವತ್ತು ಒಂದೇ ದಿನ ಮಾಡ್ತಾರೆ. ಗಾಳಿ ಹುಣ್ಣಿಮೆ ಅಂತ ಹೇಳ್ತಾರೆ ನಮ್ಮ ಕಡೆ ಇದನ್ನೆಲ್ಲ ಹುಣ್ಣಿಮೆನ. ಸೊ ಈ ಹುಣ್ಣಿಮೆನಲ್ಲಿ ಇದು ಪೂಜೆ ಮಾಡ್ಕೊಳ್ತಾರೆ. ಸೊ ನಾನು ಸಜ್ಜಕ ಮಾಡಿದ್ದೆ ಅಷ್ಟೇ ಇವತ್ತು. ಹಾಗೆ
ಹುಣ್ಣಿಮೆ ದಿನ ಸಜ್ಜಿಕ ಇಲ್ಲ ಏನಾದರೂ ಶಾವಿಗೆ ಪಾಯಸ ಈ ಥರ ಮಾಡ್ತಿರ್ತೀವಿ ನಾವು, ಹೆಸರುಬೇಳೆ ಪಾಯಸ, ಹುಗ್ಗಿ ಈ ಥರ. ನಾನಿವತ್ತು ಸಜ್ಜಿಕ ಮಾಡಿದೆ. ಸೊ ಇಷ್ಟು ಮಾಡಿ ಕಾಯಿ ಹೊಡೆದು ಪೂಜೆ ಮಾಡಿದ್ದೀನಿ ನೋಡಿ. ಇದು ಇವತ್ತು ನಮ್ಮ ಹುಣ್ಣಿಮೆಯ ಸ್ಪೆಷಲ್ಲು. ಸೊ ನಿಮ್ಮ ಕಡೆ ಎಲ್ಲ ಹೇಗೆ ಆಚರಣೆ ಮಾಡಿದ್ರಿ ಅಂತ ನನಗಂತೂ ಗೊತ್ತಿರಲ್ಲ. ಕಮೆಂಟ್ ಮಾಡಿ ತಿಳಿಸಿದರೆ ನಾವು ಕೂಡ ತಿಳ್ಕೊಳ್ತೀವಿ ಹೇಗೆ ಮಾಡ್ತಾರೆ ಅಂತೇಳಿ ಅಲ್ವಾ. ಸೊ ನೋಡಿ, ಮಳೆ ಬಂದು ಈಗ ತಾನೇ ಎಲ್ಲ ಒದ್ದೆ ಆಗೋಗಿದೆ. ಇವಾಗ ನಿಂತ್ಕೊಂಡಿದೆ ಮಳೆ. ಆ್ಯಕ್ಚುಲಿ ನಾನು ಪೂಜೆ ಮಾಡುವಾಗಲೇ ವೀಡಿಯೋ ಮಾಡ್ಕೋಬೋದಿತ್ತು, ಲಾಗ್ನ ಶುರು ಮಾಡ್ಬೋದಿತ್ತು. ಆದರೆ ನನಗೆ ಮಳೆ ಬರೋದಕ್ಕೆ ಶುರು ಆಯ್ತಲ್ಲ, ಅದಕ್ಕೆ ಮಾಡ್ಕೊಳ್ಳಿಲ್ಲ. ಆದರೂ ಕೂಡ ಇವತ್ತಿನ ಲಾಗ್ನ ಶುರು ಮಾಡಿಕೊಂಡು ಈ ಒಂದು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಮಳೆ ಬರ್ತಾ ಬರ್ತಾ ನಾನು ಹಾಕಿರೋ ಬಟ್ಟೆ ಎಲ್ಲ ಒಣಗಿರೋದು ಸ್ವಲ್ಪ ನೀರು ಸಿಡಿದು ಒದ್ದೆ ಆಗಿದೆ. ಅದಕ್ಕೆ ಮತ್ತೆ ಈಗ ಒಣಗಾಕಬೇಕು. ಇಷ್ಟು ಇವತ್ತು ನಮ್ಮ ಹುಣ್ಣಿಮೆಯ ಪೂಜೆ. ಇವತ್ತು ನಾನು ನನ್ನ ಮಕ್ಕಳಿಗೋಸ್ಕರ ಚಪಾತಿ ಮಾಡಿದ್ದೆ. ಚಪಾತಿ ಸೌತೆಕಾಯಿ ಪಲ್ಯ ಮಾಡಿದೆ. ಇವತ್ತು ಖುಷಿಯಾಗಿ ನನ್ನ ಮಕ್ಕಳಿಬ್ರು ಕೂಡ ಸ್ಕೂಲ್ಗೆ ರೆಡಿಯಾಗಿ ಹೋದರು. ಇವತ್ತು ಸ್ವಲ್ಪ ಫುಲ್ಲು ಆ್ಯಕ್ಟಿವ್ ಆಗಿ ಡೈಲಿ ಮೋಟಿವ್ ಮಾಡ್ತಾನೆ ಇರ್ತೀವಿ ಅವ್ರಿಗೆ ಹೋಗಲಿಕ್ಕೆ. ಬೆಳಗ್ಗೆ ಬೇಗ ಎದ್ದು ಯಾವ ರೀತಿ ರೆಡಿ ಆಗಬೇಕು, ಯಾವ ರೀತಿ ಅವರು ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಪಟ ಅಂತ ಇವತ್ತು ತಾವೇ ಎದ್ದು ಕೂಡಲೇ ಎಷ್ಟು ಆ್ಯಕ್ಟಿವ್ ಆಗಬೇಕಂದ್ರೆ ಪಟ್ನ ಸಮೋಸ ಆತು ಅಂತ ಎದ್ದು ಕೂಡಲೇ ಗುಡ್ ಮಾರ್ನಿಂಗ್ ಪಪ್ಪ, ಗುಡ್ ಮಾರ್ನಿಂಗ್ ಮಮ್ಮಿ ಅಂತ ಹೇಳಿಬಿಡ್ಬೇಕು. ಅಷ್ಟು ಆ್ಯಕ್ಟಿವ್ ಇರಬೇಕು. ಇನ್ನೂ ಮಬ್ಬಲ್ಲಿ ಹಿಂಗೆ ಕಣ್ತಿಕೊಂಡು ಕೂಡಬಾರ್ದು ಅಂತ ಅವ್ರ ಪಪ್ಪ ಹೇಳಿದರು. ಅದಕ್ಕೆ ಸಡನ್ನಾಗಿ ಸಾತು ಎದ್ದೇಳು ಅಂದ ಕೂಡಲೇ ಎದ್ದು ಸಡನ್ನಾಗಿ ಕೂತ್ಕೊಂಡು ಗುಡ್ ಮಾರ್ನಿಂಗ್ ಪಪ್ಪ ಅಂತ ಹೇಳ್ತಾನೆ ನನ್ನ ಮಗ. ಅದಾಗಿದ್ದ ನಂತರ ಮತ್ತೆ ಅವ್ರಿಗೆ ಕರಾಕ್ರಿ ವಸತಿ ಲಕ್ಷ್ಮಿ ಮಂತ್ರಗಳನ್ನ ಹೇಳಿಸಿ ಎಲ್ಲ ಮಾಡಿ ಅವ್ರನ್ನ ಒಂದು ಸ್ವಲ್ಪ ಹಾಸಿಗೆ ಮಡಚಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಎಲ್ಲದು ಕೂಡ ತಾವೇ ತೆಗಿತಾರೆ. ಪ್ರತಿಯೊಂದು ಕೂಡ ಹೇಳ್ಕೊಟ್ಟು ಮಾಡಿದಾಗ ಅದನ್ನು ಪೂರ್ತಿಯಾಗಿ ನಾವೇನು ಹೇಳ್ಕೊಡ್ತೀವಿ ಅದನ್ನು ಕರೆಕ್ಟಾಗಿ ಅವ್ರು ಮಾಡಿದ್ರು ಅಂದರೆ ನಮಗೂ ಎಲ್ಲೋ ಒಂದು ಕಡೆ ತುಂಬ ಖುಷಿ ಆಗುತ್ತೆ. ಈ ಥರ ಖುಷಿಯಾಗಿ ಎಲ್ಲದೂ ನೀವು ಮಾಡಿ ಹೋಗ್ಬೇಕಪ್ಪ ಅಂತ ಹೇಳಿದರೆ ಆಯಿತು ಅಂತಂದು ಅದನ್ನೆಲ್ಲ ಖುಷಿಯಾಗಿ ಮಾಡಿ ಹೋಗಿದ್ದಾರೆ. ಇವತ್ತು ಬುಧವಾರ ಆಗಿರೋದ್ರಿಂದ ನಮ್ಮ ಸಮ್ಮೋದು ಕಲರ್ ಡ್ರೆಸ್ಸು. ಆ ಕಲರ್ ಡ್ರೆಸ್ ಹಾಕ್ಕೊಳ್ಳೋಕ್ಕೂ ಕೂಡ ಅವಳಿಗೆ ಒಂದೇ ಆಟ, ತನ್ನ ಹೇಳಿರೋ ಡ್ರೆಸ್ಸೇ ಆಗಬೇಕು. ಬಟ್ ಇವತ್ತು ನಾನು ಹೇಳಿದ ಡ್ರೆಸ್ ಹಾಕ್ಕೊಂಡು ಹೋಗಿದ್ದಾಳೆ. ಸ್ವಲ್ಪ ಅದು ಚುಚ್ಚುತ್ತೆ ಹಾಗೆ ಹೀಗೆ ಅಂತ ನೆಪ ಹೇಳಿದ್ಲು. ಚುಚ್ಚೋ ಕಾರಣಕ್ಕೆ ಅದು ಸ್ಲೀವ್ಸ್ ಎಲ್ಲ ಒಂದು ಸ್ವಲ್ಪ ಅಲ್ಟ್ರೇಷನ್ ಮಾಡಿ ಹಾಕಿ ಕಳಿಸಿದ್ದೀನಿ. ಹೋಗಿದ್ದಾಳೆ, ತುಂಬ ಖುಷಿಯಾಗಿ ಹೋಗಿದ್ದಾಳೆ. ಸೊ ಅವರೆಲ್ಲ ಆ ಥರ ಹೋಗಿದ್ದಾಗ ಎಲ್ಲೋ ಒಂದು ಕಡೆ ದೊಡ್ಡ ಸಮಾಧಾನ ನಮಗೆ. ಇಲ್ಲ ಅಂತಂದರೆ ಸ್ವಲ್ಪ ಮಕ್ಕಳು ಬೇಜಾರಲ್ಲಿ ಹೋದರು, ಅವ್ರಿಗೆ ಇಷ್ಟ ಇಲ್ಲದೆ ನಮ್ಮ ಒತ್ತಾಯಕ್ಕೆ ಹೋಗ್ತಾರೆ ಅಂದಾಗ ನಮಗೊಂಥರ ಬೇಜಾರು, ಕಸಿವಿಸಿ ಆಗಿಬಿಡುತ್ತೆ ಅಪ್ಪ ಅಮ್ಮಂದ್ರಿಗೆ ಅಲ್ವಾ. ಬೇಜಾರಲ್ಲಿ ಮಕ್ಕಳನ್ನ ಕಳಿಸಿದ್ವಲ್ಲ ಅಂತೇಳ್ಬಿಟ್ಟು ಪಾಪ ಅವ್ರನ್ನೆಲ್ಲ ಕಳಿಸೋ ತನೂ ಫುಲ್ಲು ಓಡಾಡಿಕೊಂಡು ಎಲ್ಲ ಮಾಡಿ ಕಳಿಸಿರ್ತೀವಿ. ಆ ಮಕ್ಕಳು ಮುಂದೆ ಹೋಗಿದ ನಂತರ ಎಷ್ಟು ಬೇಜಾರಾಗುತ್ತೆ. ಮಕ್ಕಳು ಮನೇಲಿಲ್ಲ ಅಂದರೆ ಎಷ್ಟು ಕಷ್ಟ, ಒಂಥರ ಏನೋ ಕಳಿಸ್ಬಿಟ್ವಿ ಅಲ್ಲ, ಮನೆಯಲ್ಲಿ ಇಲ್ಲ ಅಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಅವು ಸ್ಕೂಲ್ಗೆ ಬಾಯ್ ಅಮ್ಮ ಬಾಯ್ ಪಾಪ ಅಂತ ಹೇಳುವಾಗ ಎಷ್ಟು ಚಂದ ಅನ್ನಿಸ್ತಿರುತ್ತೆ. ಯಾರಿಗೆಲ್ಲ ಈ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಪ್ರತಿದಿನ ಓಡಾಡ್ಕೊಂಡು ಅವ್ರನ್ನ ಬೈದ್ಕೊಂಡು, ಅದು ಅವ್ರು ಬೇಗ ರೆಡಿ ಆಗಿಲ್ಲ ಅಂತಂದರೆ ಪದೇ ಹೇಳ್ತಿರ್ತೀನಿ, ಬೇಗ ಟೈಮ್ ಆಯಿತು ಅಂತ. ಅವರು ಕಳಿಸುವಾಗ ಬಾಯ್ ಮಮ್ಮಿ ಅಂತ 2-3 ಸರಿ ಹಿಂದೆ ತಿರುಗಿ ಬಾಯ್ ಅಂತ ಅಂದಾಗ ಒಂಥರ ಬೇಜಾರಾಗ್ತಿರುತ್ತೆ ನನಗಂತೂ. ಸೊ ಯಾರಿಗೆಲ್ಲ ಆಗ್ತಿರ್ಬೋದು ಆ ಥರ ದಯವಿಟ್ಟು ತಿಳಿಸಿ. ಸೊ ಬನ್ನಿ, ಇವಾಗ ನಾನು ಕೂಡ ಕಂಟಿನ್ಯೂ ಮಾಡಬೇಕು ಕೆಲಸವನ್ನು. ಬೆಳಗ್ಗೆ ಅವ್ರಿಗೆ ಅಷ್ಟೇ ಚಪಾತಿ ಮಾಡಿಕೊಟ್ಟೆ, ನಾವು ಚಪಾತಿ ಮಾಡ್ಕೊಂಡು ತಿಂದ್ವಿ. ಇವಾಗ ಮತ್ತೆ ಮಧ್ಯಾಹ್ನ ಸ್ವಲ್ಪ ಚಪಾತಿ ಜೊತೆ ಬೀಟ್ರೂಟ್ ಪಲ್ಯ ಮಾಡಬೇಕು. ಬೆಳಗ್ಗೆ ಸೌತೆಕಾಯಿ ಜಸ್ಟ್ ಸ್ವಲ್ಪ ನಮಗೆ 1 ಟೈಮ್ಗೆ ಅಷ್ಟೇ ಮಾಡ್ಕೊಂಡಿದ್ದೆ. ಇವಾಗ ಮಾಡಬೇಕು, ಇನ್ನು ನಂದು ಕೆಲಸ ಇದೆ. ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಪೇಜ್, ನನ್ನ ಒಂದು ಸಾಮಾನ್ಯ ಕಲೆಕ್ಷನ್ಸ್ ಪೇಜ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಕೂಡ ಹೋಗ್ಬಿಟ್ಟು ನೀವು ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ತುಂಬ ಖುಷಿ ಆಗುತ್ತೆ ನನಗೆ. ನಮ್ಮ ಮನೆಯವರು ಯಾವಾಗಲೂ ಕೂಡ ನನಗೆ ಯಾವುದಕ್ಕೂ ಕೂಡ ರಿಸ್ಟ್ರಿಕ್ಷನ್ ಮಾಡಲ್ಲ. ಜೊತೆಗೆ ಕರೆನ್ಸಿ ಹಾಕು ಅಂತ ಹೇಳಿದಾಗ ಕೂಡ ಯಾಕೆ ಬೇಕು, ಏನು ಬೇಕು, ಯಾವತ್ತೂ ಏನು ಕೇಳಲ್ಲ ಅವರು. ನನಗೆ ಕರೆನ್ಸಿ ಬೇಕೇ ಎಲ್ಲ ಹೆಣ್ಮಕ್ಳಿಗೂ ಕೂಡ ಬೇಕಲ್ವಾ. ಆದರೆ ನನಗೆ ಅನ್ಲಿಮಿಟೆಡ್ ಇದು ಇರೋ ಥರ ಪ್ಯಾಕ್ ಇರೋ ಥರ ಹಾಕಿರ್ತಾರೆ ಕನೆಕ್ಷನ್. ಅಂಥದ್ದು ನನಗೆ ಒಂದೇ ಮಾತು ಹೇಳಿದರು ಮೊನ್ನೆ, ನನಗೆ 5K ಫಾಲೋವರ್ಸ್ ಆಗಿದೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಂತ ನಾನು ಹೇಳಿದಾಗ, ಹೌದು ನಿನಗೆ ಅಷ್ಟೆಲ್ಲ ಫಾಲೋವರ್ಸ್ ಇದ್ದಾರೆ, ಮತ್ತು ಜೊತೆಗೆ ಹೊರ್ಗಡೆ ಹೋದರೆ ಸಾಕು ತುಂಬ ಜನ
ಗುರ್ತಿಡ್ದು ಮಾತಾಡಿಸ್ತಿರ್ತಾರೆ. ಸೊ ನೀವು ವಿಡಿಯೋ ಮಾಡ್ತೀರಲ್ವಾ, ನೀವು ಇನ್ಸ್ಟಾಗ್ರಾಮ್ ಪೇಜಲ್ಲೇ ಹಾಕ್ತಿರ್ತೀರಿ, ನೋಡ್ತಿರ್ತೀನಿ, ನಿಮ್ಮ ಮಕ್ಳನ್ನ ನೋಡ್ತೀವಿ, ಯೂಟ್ಯೂಬಲ್ಲಿ ನೋಡ್ತೀವಿ, ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿದ್ದಾರೆ ಅಥವಾ ನಿಮ್ಮದು ವಿಡಿಯೋ ತುಂಬ ಚೆನ್ನಾಗಿ ಬಂತು, ಈ ವಿಡಿಯೋ ಅಂತ ನೆನೆಸ್ಕೊಂಡು ಹೇಳ್ತಿರ್ತಾರಲ್ವ, ಅದು ಇಷ್ಟ ಆಯಿತು ಇದು ಇಷ್ಟ ಆಯಿತು ಅಂತ. ಅದನ್ನೆಲ್ಲ ನೋಡಿ ನಮ್ಮ ಮನೆಯವ್ರಿಗೆಲ್ಲ ಒಂದು ಕಡೆ ಖುಷಿ. ಸೊ ನೀನು ವ್ಯೂವರ್ಸ್ಗೆ ಪ್ರತಿಯೊಂದು ಕೂಡ ಒಳ್ಳೆಯ ಒಂದು ವಿಡಿಯೋ ಕಂಟೆಂಟ್ನ ರೆಗ್ಯುಲರ್ ಆಗಿ ಚೆನ್ನಾಗಿ ಮಾಡ್ತೀನಿ ಅಂದರೆ ನಾನು ಕರೆನ್ಸಿ ಹಾಕ್ತೀನಿ, ಇಲ್ಲ ಅಂದರೆ ಹಾಕಲ್ಲ ಅಂತ ಇದ್ದೇ ಫಸ್ಟ್ ಟೈಮ್ ನನಗೆ ಹೇಳಿದ್ದು. ಅದನ್ನು ಹೇಳಿದಾಗ ಯಾವತ್ತೂ ಹೇಳ್ದೆ ಇರೋರು ಈ ಥರ ಹೇಳಿದ್ರಲ್ವ, ಅವ್ರಿಗೂ ಒಂದು ಖುಷಿ. ಅಂದರೆ ರೆಗ್ಯುಲರ್ ಆಗಿ ನೀನು ಮಾಡ್ಕೊಂಡು ಹೋಗು ಅಂತ ಅವರೆಲ್ಲ ಒಂದು ಕಡೆ ನನಗೆ ಹೇಳಿದರು. ಅದನ್ನೇ ಫಾಲೋವರ್ಸ್ಗಾದರೂ ಕೂಡ ಒಳ್ಳೆ ಒಂದು ಸ್ವಲ್ಪ ಅವ್ರು ನಿನ್ನ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತಾ ಇದ್ದಾರೆ ಅಂದರೆ ಆ ಥರ ಕೂಡ ಅವ್ರಿಗೆ ಖುಷಿ ಕೊಡಬೇಕು. ಅಥವಾ ಅವರು ನಿನ್ನ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದೆಯಾ ಅಂತಂದರೆ ಅದಕ್ಕೂ ಕೂಡ ಅವರು ಇಷ್ಟಪಡಬೇಕು. ಹಾಗೆ ಯೂಟ್ಯೂಬಲ್ಲಿ ಕೂಡ ಅಷ್ಟೇ, ಅವರು ಯಾವ ವಿಚಾರಕ್ಕೆ ನಿನ್ನ ಫಾಲೋ ಮಾಡ್ತಿರ್ತಾರೆ ಅಥವಾ ನಿನ್ನ ಜೊತೆ ಕನೆಕ್ಟ್ ಆಗಿರ್ತಾರೆ ಅದನ್ನೆಲ್ಲ ಕೂಡ ಫುಲ್ಫಿಲ್ ಮಾಡಬೇಕು ಅನ್ನೋದೊಂದು ಇದನ್ನು ನನಗೆ ಹೇಳಿದ್ರು ಅವರು. ಖಂಡಿತ ಮಾಡ್ತೀನಿ ಅಂತ ಹೇಳಿದೆ. ಅವ್ರಿಗೂ ಒಂಥರ ಖುಷಿ ಕೊಡ್ತಿದೆ ಅದನ್ನು. ಅವರು ನನ್ನ ಜೊತೆ ಬಂದಾಗ ಅದನ್ನು ಕೇಳಿದಾಗ ಖುಷಿ ಪಡ್ತಾರೆ. ಅದಕ್ಕೋಸ್ಕರ ಸೊ ಬನ್ನಿ, ಇವತ್ತು ಲಾಗ್ ಇದಾಗಿತ್ತು, ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಜೊತೆಗೆ ಏನೆಲ್ಲ ಇರುತ್ತೆ ನೋಡ್ತಾ ಹೋಗೋಣ. ವಿಡಿಯೋನ ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಕಸ್ಟಮರ್ ಬಂದಿದ್ದರು, ಅದಕ್ಕೋಸ್ಕರ ಈ ಕಡೆ ಬಂದೆ. ನೋಡಿ, ಈಗ ಕಸ್ಟಮರ್ ಬಂದು ಎಲ್ಲ ತೆಗೆದು ಇಟ್ಟಿದ್ದು ಇವಾಗ ಮತ್ತೆ ಜೋಡಿಸ್ಕೋಬೇಕು. ಇಲ್ಲಿ ಅರ್ಧ ಜೋಡಿಸಿದ್ದೀನಿ, ಈಗ ಮತ್ತೆ ಉಳಿದಿರೋದೆಲ್ಲ ಜೋಡಿಸ್ಕೋಬೇಕು. ನೋಡಿ ಹೇಗೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು. ಮಳೆ ಮಾತ್ರ ಇವತ್ತು ಫುಲ್ಲು ಹೊಡಿತಾ ಇದೆ, ಇನ್ನೂ ನಿಂತಾನೇ ಇಲ್ಲ, ಮಳೆ ಫುಲ್ಲು ಬರ್ತಾನೆ ಇದೆ. ಹಾಗೆ ವಾತಾವರಣ ಕೂಡ ಒಂಥರ ಚೆನ್ನಾಗಿದೆ, ಕೋಲ್ಡ್ ಆಗಿದೆ ಎಲ್ಲ, ಅದಕ್ಕೋಸ್ಕರ ಚೆನ್ನಾಗಿದೆ. ಈ ಕಡೆ ಸರಿ, ನಮ್ಮ ಸಮ್ಮ ನೋಡ್ರಿ ಇವತ್ತು ಯಾವ ಡ್ರೆಸ್ ಹಾಕೊಂಡಾಳ ಅಂತ. ಈ ಡ್ರೆಸ್ ಹಾಕೊಂಡೋಗಳ ಇವತ್ತು ಬುಧವಾರ ಈ ಡ್ರೆಸ್ ಕಲರ್ ಡ್ರೆಸ್ ಇತ್ತು, ಅದಕ್ಕೆ ಇದನ್ನು ಎಷ್ಟು ದಿನ ಆದಮೇಲೆ ಈ ಡ್ರೆಸ್ ಹಾಕೊಂಡಾಳ ನಮ್ಮ ಸಮ್ಮ. ಒಂದೇ ಸರಿ ಬಿಡ, ಹಂಗೆ ಮಾಡಬೇಡ್ದು ಸಮ್ಮ. ನಾನು ಡ್ರೆಸ್ ಹೆಂಗೈತೆ ಅಂತ ತೋರಿಸೋ ಹೊತ್ನಾಗ ಹಿಂಗೆ ಮಾಡೋದು, ಅಲ್ಲೆಲ್ಲ ಕಾಣುತ್ತೆ. ಮತ್ತು ನೀಟ್ ಕಾಣ್ಬೇಕಿನ್ನ, ಕ್ಯೂಟು ಚಂದ ಕಾಣ್ತಿದ್ದಿ ನೋಡಿ. ಈಗ ಡ್ರೆಸ್ ಚಂದ ಕಾಣೋ ಹೊತ್ನಾಗ ಹಾಕ್ಕೊಂಡ್ಬಿಡ್ಬೇಕು. ಈ ಕಡೆವಳು ಹಾಕಿ ನಾಳೆ ತೊಳಕ್ಕೆ ಹಾಕ್ತೀನಿ. ಅಲ್ಲಿ ಬುತ್ತಿ ಡಬ್ಬಿ ಕೊಡ್ರಿ, ಆಂಟಿಗೆ ತೊಳಿತಾರೆ. ಕ್ಲಿಪ್ಪು ಎಲ್ಲ ಹೆಂಗೆ ಮಾಡ್ಕೊಂಬಂದಿಯಲ್ಲಮ್ಮ, ಹಿಂಗೆ ಐತಾನ ಬಿಚ್ಚಿಲ್ಲ ನೊಟ್ಟ ಜುಟ್ಟ ಏನು ಡ್ರೆಸ್ ಮ್ಯಾನ್ ಹಿಡ್ಕೊ. ಇಲ್ಲಿ ನೋಡಿ ರಂಗೋಲಿ ಪಂಗೋಲಿ ಎಲ್ಲ ಹೆಂಗೆ ಮಾಡ್ತೀವಿ ಸಮ. ಮಕ್ಳಿಗೆ ಬಳೆ ಹಾಕುವಾಗಾಯ್ತು, ತೆಗಿಯುವಾಗ ಆಯಿತು. ಮಕ್ಕಳಿಗೆ ಏನು ನೋವಾಗಬಾರ್ದು ಅಥವಾ ಪೆಟ್ಟಾಗಬಾರ್ದು ಅಥವಾ ಅವ್ರಿಗೂ ಕೂಡ ಇರಿಟೇಷನ್ ಆಗಬಾರ್ದು ಅಂದರೆ ಈ ರೀತಿ ಕೈಗೆ ನಾನು ಕವರ್ನ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಕವರ್ ಈ ರೀತಿ ತೋರಿಸಿ ಅವಳಿಗೆ ತೆಗೆಯೋದ್ರಿಂದ ಅವಳಿಗೆ ಏನೂ ಹರ್ಟ್ ಆಗಲ್ಲ ಅಲ್ಲಮ್ಮ. ಏನಾದರೂ ಆಯ್ತಾ ಈ ರೀತಿ ಕವರ್ನ ಸುತ್ತಿ ಬಿಡ್ತೀನಿ. ಸುತ್ತಿ ಹಾಕುವಾಗಲೂ ಕೂಡ ಅಷ್ಟೇ, ನಾವಾದರೂ ಕೂಡ ಇದು ಗಾಜಿನ ಬಳೆ ಹೊಡಿಬಾರ್ದು ಅಥವಾ ಸೀಳಬಾರ್ದು ಅಂದರೆ ಈ ಥರ ನಾವು ಹಾಕ್ಕೊಳ್ಳೋದ್ರಿಂದ ಬಳೆ ಈಸಿಯಾಗಿ ಹೋಗುತ್ತೆ. ಹಾಗೆ ಯಾವುದೇ ರೀತಿಯಾದಂಥ ಹರ್ಟ್ ಕೂಡ ಆಗಲ್ಲ ನೋಡಿ. ಇದೊಂದು ಟಿಪ್ಸ್ನ ನಾನು ಫಾಲೋ ಮಾಡ್ತೀನಿ, ನೀವು ಕೂಡ ಫಾಲೋ ಮಾಡಿ ಹೇಗಿರುತ್ತೆ ಅಂತ ರಿಸಲ್ಟ್ ಹೇಳಿ ಅಲ್ಲ. ಇವತ್ತಿನ ಈ ವಿಡಿಯೋ ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.